ಬಾಯ್ಸ್ ಹಾಸ್ಟೆಲ್ನಲ್ಲಿ ರೋಗಿಗಳ ಸ್ಕ್ಯಾನಿಂಗ್. ಆ ಆಸ್ಪತ್ರೆಯಲ್ಲಿ ಯಾಕೆ ಸ್ಕ್ಯಾನ್ ಮಾಡ್ತಿಲ್ಲ? ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗ್ತಾ ಇರೋದೇನು? ಏನಂತಾರೆ ಆಸ್ಪತ್ರೆಯ ಅಧಿಕಾರಿಗಳು? ಹಾಸ್ಟೆಲ್ಲೇ ಹಾಸ್ಪಿಟಲ್. ಬೆಳಗಾವಿಯ ಹಾಸ್ಟೆಲ್ನಲ್ಲಿ ರೋಗಿಗಳ ಸ್ಕ್ಯಾನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಬಿಮ್ಸ್ ಆಸ್ಪತ್ರೆಯ ಸ್ಕ್ಯಾನಿಂಗ್ ಮಷಿನ್ ಹಾಸ್ಟೆಲ್ನಲ್ಲಿ ಇಡಲಾಗಿದೆ. ಆಸ್ಪತ್ರೆಯ ಬದಲಿಗೆ ಹಾಸ್ಟೆಲ್ನಲ್ಲೇ ರೋಗಿಗಳ ಸ್ಕ್ಯಾನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ವಿದ್ಯಾರ್ಥಿಗಳು ಇರಬೇಕಾದಂತಹ ಹಾಸ್ಟೆಲ್ನಲ್ಲಿ ರೋಗಿಗಳ ಸ್ಕ್ಯಾನಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಕೊಠಡಿಗಳ ಕೊರತೆ ಇದೆಯಂತೆ. ಆ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸೋ ಬದಲು ಹಾಸ್ಟೆಲ್ನಲ್ಲಿ ರೋಗಿಗಳ ತಪಾಸಣೆಯನ್ನ ಮಾಡ್ತಿದ್ದಾರೆ. ರೋಗಿಗಳ ತಪಾಸಣೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಯಾಕಂದ್ರೆ ಹೋಗೋರು ಬರೋರು ರೋಗಿಗಳು ಇದ್ದೇ ಇರ್ತಾರೆ. ಅಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಓದುವಂಥ ಟೈಮ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಇಲ್ಲಿ ತಾವು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಮಯ ಕೂಡ ಇರುವುದಿಲ್ಲ. ಯಾಕಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ರೋಗಿಗಳಿಲ್ಲಿ ಬರ್ತಾರೆ. ಒಂದಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಜಿಲ್ಲಾ ಆಸ್ಪತ್ರೆಯ ಒಂದು ಅಧ್ವಾನ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕೊಠಡಿಗಳು ಇಲ್ಲ ಅಂತೆ. ಅದಕ್ಕೋಸ್ಕರ ಹಾಸ್ಟೆಲ್ನಲ್ಲಿ ಇಲ್ಲಿ ಸ್ಕ್ಯಾನಿಂಗ್ ಮೆಷಿನ್ ಅನ್ನು ಇಟ್ಟಿದ್ದಾರೆ. ರೋಗಿಗಳನ್ನ ಇಲ್ಲಿಗೆ ಕಳಿಸಿ ಇಲ್ಲೇ ಸ್ಕ್ಯಾನಿಂಗ್ ಅನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಓದೋದಕ್ಕೆ ಅವಕಾಶ ಇರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಪಠ್ಯ ಚಟುವಟಿಕೆಗಳು ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ರೋಗಿಗಳು ಬಂದು ಇಲ್ಲಿ ಸ್ಕ್ಯಾನಿಂಗ್ ಅನ್ನ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಈಗ ಇವರು ಹೇಳುವಂಥದ್ದೇನು, ಆಸ್ಪತ್ರೆಯಲ್ಲಿ ಕೊಠಡಿಗಳಿಲ್ಲ, ಅದಕ್ಕಾಗಿ ನಾವು ಹಾಸ್ಟೆಲ್ನಲ್ಲಿ ಅವರ ಸ್ಕ್ಯಾನಿಂಗ್ ಅನ್ನ ಮಾಡ್ತಾ ಇದ್ದೀವಿ, ರೋಗಿಗಳಿಗೂ ಸಮಸ್ಯೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಸ್ಕ್ಯಾನಿಂಗ್ ಮೆಷಿನ್ ಅನ್ನ ಇಲ್ಲಿಟ್ಟು ನಾವು ಇಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಧ್ವಾನ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಯ್ಸ್ ಹಾಸ್ಟೆಲ್ನಲ್ಲಿ ಸ್ಕ್ಯಾನಿಂಗ್ಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಕೆಡಿಪಿ ಸಭೆಯಲ್ಲೂ ಕೂಡ ಸ್ಕ್ಯಾನಿಂಗ್ ವಿಚಾರ ಈಗ ಪ್ರತಿಧ್ವನಿಸಿದೆ. ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಮೇಲೆ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ನಾಗರಾಜ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಡಿಪಿ ಸಭೆಯಲ್ಲೂ ಕೂಡ ಈ ಒಂದು ಸ್ಕ್ಯಾನಿಂಗ್ ವಿಚಾರ ಪ್ರತಿಧ್ವನಿಸಿದ್ದು, ಈ ಹಿನ್ನೆಲೆಯಲ್ಲಿ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಮೇಲೆ ಗರಂ ಆಗಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ನಾಗರಾಜ್ ಅವರು ಸೂಕ್ತ ಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಡಾಕ್ಟರ್ಸ್ ಆಗಿರ್ಬೋದು, ಅಧಿಕಾರಿಗಳು ಹೇಳ್ತಾ ಇರೋದೇನು, ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಕೊಠಡಿನೇ ಇಲ್ಲ, ಹೇಗೆ ಮತ್ತೆ ನಾವು ರೋಗಿಗಳನ್ನ ಕಳುಹಿಸಬೇಕಾ, ಹಾಗೆ ಸ್ಕ್ಯಾನಿಂಗ್ ಮಾಡಿಸೋದು ಬೇಡವಾ ಅಂತ ಹಾಗೆ ಆ ಕಾರಣಕ್ಕಾಗಿ ಹಾಸ್ಟೆಲ್ನಲ್ಲಿ ಇಟ್ಟಿದ್ದೀವಿ ಅಂತ. ಆದ್ರೆ ಇದರಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ತೊಂದರೆ ಆಗ್ತಿದೆ. ಕ್ಲೀನ್ ಆಗಿರ್ತಕ್ಕಂಥ ಎನ್ವೈರನ್ಮೆಂಟಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಡಬೇಕಾಗ್ತದೆ. ಇಟ್ ಶುಡ್ ನಾಟ್ ಗೆಟ್ ಇನ್ಫೆಕ್ಟೆಡ್. ಯಾಕಂದರೆ ಎಲ್ಲ ಕೂಡ ಸಾಫ್ಟ್ವೇರ್ ಮೇಲೆ ನಡೀತಕ್ಕಂಥದ್ದು. ಅದು ಭಾಳ ಕ್ಲೀನ್ ಎನ್ವೈರನ್ಮೆಂಟಲ್ಲಿ ಇಡಬೇಕು. ಆ ಎನ್ವೈರನ್ಮೆಂಟ್ ಇಲ್ಲ. ಎರಡನೇದು ಇಡಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಹಾಸ್ಪಿಟ್ಲ್ ಇದೆ ಅಲ್ಲಿ ಇಡಬೇಕೆ ಹೊರತು ಹಾಸ್ಟೆಲ್ನಲ್ಲ. ಹಾಸ್ಟೆಲ್ ಏನಾಗಿದೆ ಅಂದರೆ, ಯಾಕೆ ನನಗೆ ಇದು ವಿಚಾರ ನನಗೆ ಭಾಳ ಸೀರಿಯಸ್ ತೊಗೊಂಡಿದ್ದೀನಿ ಅಂತಂದರೆ, ಹಾಸ್ಟೆಲಲ್ಲಿ ಮಕ್ಕಳು ಓದ್ಲಿಕ್ಕೆ ಬರ್ತಕ್ಕಂಥವ್ರು, ಅಲ್ಲಿ ಸ್ವಲ್ಪ ಕಾಯಿಲೆಗೆ ಆಗಿರ್ತಕ್ಕಂಥವ್ರು ಸ್ಕ್ಯಾನಿಗೆ ಬರ್ತಾರಲ್ಲ, ಅವರು ಬರೋದ್ರಿಂದ ಅಲ್ಲಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತದೆ. ಮಕ್ಕಳಿಗೆ ಇನ್ಫೆಕ್ಷನ್ ಜಾಸ್ತಿ ಆದಾಗ ಮಕ್ಕಳು ಕಾಲೇಜ್ಗೆ ಹೋಗ್ಲಿಕ್ಕಾದ್ರೆ ಹೇಗೆ ಸಾಧ್ಯ ಆಗ್ತದೆ? ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಜಾಗ ಇಲ್ಲ ಅಂತ ಹೇಳ್ತಕ್ಕಂಥ ನೆಪ ಹೇಳ್ತಕ್ಕಂಥ ಬಿಡಬೇಕಾಗ್ತದೆ. ಕಾನೂನು ರೀತಿಯಲ್ಲಿ ನೀವು ಕೆಲಸ ಮಾಡದೇ ಇದ್ದರೆ, ನಿಮ್ಮ ಕೈಲಿ ಆಗದೇ ಇದ್ದರೆ ದಯವಿಟ್ಟು ನೀವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಮನವಿ ಮಾಡ್ತೀನಿ. ಜಿಲ್ಲಾ ಮಂತ್ರಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಆಸ್ಪತ್ರೆಯಲ್ಲೇ ಇರಬೇಕಾದಂತಹ ವ್ಯವಸ್ಥೆ ಹಾಸ್ಟೆಲ್ ಅಲ್ಲಿ ಇಟ್ಟರೆ ಅದರಿಂದ ಸಮಸ್ಯೆ ಆಗುತ್ತೆ ಹೊರತು ಅದರಿಂದ ಪರಿಹಾರ ಸಿಗುತ್ತಾ? ಎಷ್ಟು ಟೈಮಿಂದ ಈ ರೀತಿಯ ಅಧ್ವಾನವನ್ನ ಮಾಡ್ಕೊಂಡು ಬರ್ತಾ ಇದೆ? ಅದೇ ಅಧೀಕ್ಷಕರಾಗಿರ್ಬೋದು, ಅಲ್ಲಿನ ಅಧಿಕಾರಿಗಳು ಏನು ಹೇಳ್ತಾರೆ? ತೆರವುಗೊಳಿಸುವಂತಹ ಕ್ರಮಗಳಿಗೆ ಏನಾದರೂ ಮುಂದಾಗಲಾಗಿದೆಯಾ, ಹೇಗೆ? ಚಂದ್ರಕಾಂತ್ ಸುಗಂಧಿ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ನಾನು ಮತ್ತೊಮ್ಮೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಇದು ಹಾಸ್ಟೆಲ್ ಅಲ್ಲಿ ಇಟ್ಟಿರುವಂತಹ ಸ್ಕ್ಯಾನಿಂಗ್ ಮೆಷಿನ್. ಈಗಾಗಲೇ ಎಂಎಲ್ಸಿ ನಾಗರಾಜ್ ಅವರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಂತಹ ಅಧ್ವಾನ ಮಾಡೋದು ಯಾಕೆ? ಇದರಿಂದ ವಿದ್ಯಾರ್ಥಿಗಳಿಗೂ ತೊಂದರೆ, ರೋಗಿಗಳಿಗೂ ಕೂಡ ತೊಂದರೆ. ಆಸ್ಪತ್ರೆಯಲ್ಲೇ ಇದ್ರೆ ಅಟ್ಲೀಸ್ಟ್ ಆಸ್ಪತ್ರೆಯಲ್ಲೇ ಇಟ್ಕೊಂಡು ಅಲ್ಲೇ ಈಗ ಸರಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ ಈಗ ಲೈನಲ್ಲಿ ಕನೆಕ್ಟ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಇಂತಹ ಒಂದು ಸಮಸ್ಯೆ ಉಂಟಾಗಿರೋದು ಎಷ್ಟು ಟೈಮಿಂದ ಅಂತ ಕೇಳ್ತಾ ಇದ್ದೆ, ಕಂಟಿನ್ಯೂ ಮಾಡಿ.
ನವಿತಾ ಜೈನ್, ಪ್ರಮುಖವಾಗಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಈ ರೀತಿ ಸಮಸ್ಯೆ ಉದ್ಭವವಾಗಿದೆ. ಬಿಮ್ಸ್ನಲ್ಲಿ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಿದ್ಧವಾಗಿದ್ದರೂ ಕೂಡ ಅಧಿಕಾರಿಗಳು ಅದನ್ನು ಬಳಸ್ತಾ ಇಲ್ಲ, ಏನು ಅದಕ್ಕೆ ಅನುದಾನ ಇಲ್ಲ, ಸಿಬ್ಬಂದಿ ನೇಮಕ ಆಗಿಲ್ಲ ಅನ್ನೋ ಕಾರಣವನ್ನು ಒಡ್ಡಿ ಈಗ ಹಾಸ್ಟೆಲ್ನಲ್ಲಿ ಸಿಟಿ ಸ್ಕ್ಯಾನ್ ಮಷೀನನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ರೋಗಿಗಳು ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಏನು ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಮತ್ತು ರೋಗಿಗಳಿಗೂ ಕೂಡ ಅಲ್ಲಿ ಹೋಗಿ ಈ ಸಿಟಿ ಸ್ಕ್ಯಾನನ್ನು ಮಾಡಿಸ್ಕೊಳ್ಳೋಕ್ಕೆ ಅಸಾಧ್ಯ. ಯಾಕಂದರೆ ಬಿಮ್ಸ್ ಕಾಲೇಜ್ನ ಒಳಗಡೆ ಹೋಗಿ ಸಿಟಿ ಸ್ಕ್ಯಾನ್ ಸೆಂಟರ್ಗೆ ಹೋಗಬೇಕು ಅಂದರೆ ಪ್ರತ್ಯೇಕವಾಗಿ ಆ್ಯಂಬುಲೆನ್ಸ್ನ ತಗೋಬೇಕಾದಂಥ ಅವಶ್ಯಕತೆ ಇದೆ. ಹೀಗಾಗಿ ಇದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಬೆಳಗಾವಿಯ KDP ಸಭೆಯಲ್ಲಿ ನಾಗರಾಜು ಯಾದವ್ MLC ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಈ ಹಿಂದೆಯೂ ಕೂಡ ನಾಗರಾಜ್ ಯಾದವ್ ಅಧಿಕಾರಿಗಳಿಗೆ ಒಂದು ಗಡುವನ್ನು ಕೊಟ್ಟಿದ್ದರು. ಆ ಗಡುವನ್ನು ಕೂಡ ಈಗ ಅಧಿಕಾರಿಗಳು ನಿರ್ವಹಿಸ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಇದನ್ನು ಬದಲಾವಣೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಈಗ ವಿಷಯವನ್ನು ನಾಗರಾಜ್ ಯಾದವ್ ತಂದಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಿದ್ಧಗೊಂಡು 3-4 ವರ್ಷಗಳು ಕಳೆದರೂ ಕೂಡ ಅದನ್ನು ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ. ಏನು ಅನುದಾನದ ಕೊರತೆ ಮತ್ತು ಸಿಬ್ಬಂದಿ ನೇಮಕ ಆಗದ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಿವೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬಿಮ್ಸ್ ಅಧೀಕ್ಷಕ ಅಶೋಕ್ ಶೆಟ್ಟಿ ಅವರು ಈ ಒಂದು ಸಿಟಿ ಸ್ಕ್ಯಾನ್ ಮಷೀನ್ ಏನಿದೆ ಇದು ಸುಮಾರು 3-4 ಕೋಟಿ ರೂಪಾಯಿ ಖರ್ಚು ಮಾಡಿ ತಂದಿರತಕ್ಕಂಥದ್ದು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಅತ್ಯವಶ್ಯಕವಾದಂಥ ಇದೊಂದು ಸಿಟಿ ಸ್ಕ್ಯಾನ್ ಮಷೀನ್ ಇದೆ. ಇದನ್ನು ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತಕ್ಕಂಥ ಕೂಗನ್ನು ಮತ್ತು ಏನು ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ನವಿತಾ ಜೈನ್.